ನಾಳೆ ಮಾಡೇಕಾನು? ನೀನು ಹೆಂಗೆ ಮಾಡ್ತೀಯ ಹೇಳು. ಫಸ್ಟಿಂಗೆ ಪಾತ್ರೆಯಲ್ಲಿ ಹಿಟ್ಟು ಹಾಕಬೇಕು, ಮತ್ತೆ ಅದಕ್ಕೆ ನೀರು ಹಾಕಬೇಕು, ನೀರು ಹಾಕಿ ಮತ್ತೆ ಕಲಸಬೇಕು, ಕಲಸಾದ್ಮೇಲೆ ಎಣ್ಣೆ ಹಾಕಬೇಕು, ಎಣ್ಣೆ ಹಾಕಿ ಮತ್ತೆ ಹಿಂಗೆ ಮಾಡಬೇಕು. ಅದರ ಮತ್ತೆ ಕಟ್ಟು ಮಾಡಿ ಉಂಡೆ ಮಾಡಬೇಕು. ಪಾತ್ರೆಯಲ್ಲಿ ಎಣ್ಣೆ ಹಾಕಬೇಕು, ಮತ್ತೆ ಅದಕ್ಕೆ ಒಂದೊಂದು ಹಾಕಬೇಕು. ಎಣ್ಣೆ ಕಾಯಕ ಬೇಡದ? ಕಾಯಕು. ಎಣ್ಣೆ ಕಾದ ಮೇಲೆ ಇದು ರಜ್ಜೆ ಹಾಕಬೇಕು ಒಂದೊಂದು. ಮತ್ತೆ ಆದ ಮೇಲೆ ಪುನಃ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಮತ್ತೆ ಸಕ್ಕರೆ ಹಾಕಬೇಕು. ಎಣ್ಣೆ ಹಾಕಿ ಸಕ್ಕರೆ ಹಾಕಬೇಕಾ ಜಾಮೂನಿಗೆ? ಹಿಂಗೆ ಮಾಡಿರ್ತೇವಲ್ಲ, ಅದರ ಎಣ್ಣೆಯಲ್ಲಿ ಕರಿಯೋದು. ಅದರ ಎಣ್ಣೆಯಲ್ಲಿ ಕರಿದಾದ್ಮೇಲೆ ಮತ್ತೆ ಸಕ್ಕರೆ ಹಾಕೋದು. ಯಾವುದಕ್ಕೆ ಸಕ್ಕರೆ ಹಾಕೋದು? ಎಣ್ಣೆಗೆ ಸಕ್ಕರೆ ಹಾಕೋದಾ? ಮತ್ತೆ ಅದ ತೆಗೆದು ಜಾಮೂನ ತೆಗೆದು ಪಾತ್ರಕ್ಕೆ ಹಾಕಬೇಕು. ಮತ್ತೆ ಪುನಃ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ ಮೇಲೆ ರಜ್ಜೆತ್ತು ಮಡಿಬೇಕು. ಅಷ್ಟಪ್ಪ ಏನಾಯ್ತು? ಜಾಮೂನ್ ಆಗಿರ್ತದೆ. ಈಗ ನೀ ಹೇಳ್ದಂಗೆ ಮಾಡ್ಬೇಕಾ ಇಲ್ಲ ನಾನು ಮಾಡುವಂಗೆ ಮಾಡಬೇಕಾ? ನಿಂಗೆ ಮಾಡುವಂಗೆ ಮಾಡಿ. ನೀವು ಹೇಳ್ದಂಗೆ ಮಾಡಿರೆ? ನೀ ಹೆಂಗೆ ಹೇಳಿದೆ ಹಾಗೆ ಮಾಡಿ ಕೊಡಕ್ಕ ನನಗೆ? ತಿಂಬೆಯಾ? ನಿಜ? ನೀನು ಹೇಳ್ದ ಹಂಗೆ ಮಾಡಿ ಕೊಡ್ತೇನೆ. ನಿಜ? ನಿಜ. ತಿಂಬೆಯಾ? ಸರಿ. ಇದನ್ನು ಮಾಡೋಕ್ಕೆ ಜಾಸ್ತಿ ಕಷ್ಟ ಇಲ್ಲಮ್ಮ, ಹೀಗೀಗೆ ಮಾಡಿ ಅಂತ ಹೇಳಿದ್ಲು. ಸೊ ನೀನು ಹೇಗೆ ಮಾಡ್ತೀಯ ಅಂತ ಕೇಳಿದೆ, ಇಷ್ಟೆಲ್ಲ ಹೇಳಿದ್ಲು ಅವಳು. ನಾನು ಹಾಗೆ ಇನ್ನು ಜಾಮೂನ್ ಮಾಡೋಣ ಅಂತ ಹೋಗುವಾಗ ಬೆಳಗ್ಗೆ ನಾನು ನೀರು ದೋಸೆ ಮಾಡಿದ್ದೆ, ಫುಲ್ ಎಲ್ಲ ಗಲೀಜಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಜಾಮೂನ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಪಾಕನ ಕಡಿಮೆ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ 1.5 ಕಪ್ನಷ್ಟು ಸಕ್ಕರೆ, ಹಾಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಸಕ್ಕರೆಗಿಂತ ಒಂದು ಸ್ವಲ್ಪ ಮೇಲ್ಗಡೆ ಬರೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನಾನು ಜಾಸ್ತಿ ಮೆಜರ್ಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಹಾಗೆ ಇಲ್ಲಿ ಒಂದು ಪ್ಯಾಕೆಟ್ ಬರುತ್ತಲ್ಲ ಬೈ ಒನ್ ಗೆಟ್ ಒನ್ ಅಲ್ಲಿ, ಒಂದು ಪ್ಯಾಕೆಟನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಂದು ಪ್ಯಾಕೆಟನ್ನು ಹಾಕ್ಕೊಂಡು ಅದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ನಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ಜಾಸ್ತಿ ಯಾರು ಹಾಕೋದಿಲ್ಲ, ನಾನು ಅಮ್ಮ ಹಾಕೋದನ್ನು ನೋಡಿ ಕಲ್ತಿರೋದು. ಒಂದು ಅರ್ಧ ಗ್ಲಾಸ್ನಷ್ಟು ಹಾಲು ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ಹಾಲು ಹಾಕಿ ಕಲಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ತೆಳ್ಳಗೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಅಂದರೆ ಗಟ್ಟಿ ಬರೋದಿಲ್ಲ ಜಾಮೂನ್ ಅಂತ ಹೇಳಿ, ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಹಾಗಾಗಿ ಪಕ್ಕಕ್ಕೆ ಜಾಮೂನ್ಗೆ ನಾನು ಏನು ಪಾಕ ಇಟ್ಟಿದ್ನಲ್ಲ, ಸೊ ಅದು ಕೂಡ ಆಯಿತು. ಅದಕ್ಕೆ ಏಲಕ್ಕಿ ಪುಡಿ ಹಾಕಿ ಎತ್ತಿಟ್ಕೊಂಡೆ. ಹಾಗೆ ನಾನಿಲ್ಲಿ ಕಲಸಿಟ್ಟಿರುವಂಥ ಹಿಟ್ಟನ್ನು ಒಂದು 5 ಮಿನಿಟ್ಸ್ ಹಾಗೆ ಇಟ್ಬಿಟ್ಟಿದ್ದೆ. ಹಾಗೆ ಅದನ್ನು ಒಂದು ಪ್ಯಾಕೆಟಲ್ಲಿ ಎಷ್ಟಾಯಿತು ಅಂದರೆ ಒಂದು 38-45. ಸೊ ಹಾಗಾಗಿ ಅದನ್ನು ಒಂದು ಮೀಡಿಯಮ್ ಸೈಜಲ್ಲಿ ನಾನು ಮಾಡಿರೋದು. ಹಾಗಾಗಿ ಒಂದು 40 ಏನೋ ಆಯಿತು. ಒಂದು ಹಾಫ್ ಆನ್ ಅವರಲ್ಲಿ ಒಂದು 2-3 ಟೈಮ್ಸ್ ನಾವು ಈ ಥರ ಹಾಕಿ ಲೋ ಫ್ಲೇಮಲ್ಲಿ ಜಾಮೂನ್ನ ಕರ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳು ತುಂಬ ಸತಿ ಕೇಳ್ತಾ ಇದ್ರು ಜಾಮೂನ್ ಮಾಡು ಅಂತ ಹೇಳಿ. ಪದೇ ಪದೇ ಫಂಕ್ಷನ್ಸ್ಗೆಲ್ಲ ಹೋಗಿ ಬಂದು ಹುಡ್ದೋಗ್ಬಿಟ್ಟಿರುತ್ತೆ ಸ್ವೀಟೆಲ್ಲ ನೋಡಿಬಿಟ್ಟು. ಹಾಗಾಗಿ ನಾನು ಜಾಸ್ತಿ ಮಾಡೋಕ್ಕೆ ಹೋಗೋದಿಲ್ಲ. ಅವ್ರಿಗೆ ದಿಢೀರ್ ಅಂತ ಹೇಳಿ ಜಾಸ್ತಿ ನಾನು ಈ ಕ್ಷೀರ ಮಾಡಿಕೊಡ್ತಾ ಇರ್ತೀನಿ. ಅವ್ರಿಗೆ ಅದೊಂದು ತುಂಬ ಇಷ್ಟ. ಸೊ ಹಾಗಾಗಿ ನಮ್ಮ ಜಾಮೂನ್ ರೆಡಿ ಆಯಿತು. ಎಂಥದ್ದು ಇಂದಣ ಕ್ಯಾಪ್ ಇಲ್ಲೇ ಹಾಕುದು. ಇಲ್ಲಿಗೆ ಕರ್ಕೊಂಡು ಹೋಗೋದು? ಎಂತ ಮಾಡೋದು ಮನೆ ಕರ್ಕೊಂಡು ಬಂದು? ಅದು ಅವರು 4 ಡೇಸ್ ಆಗಿತ್ತು ನಂಗೆ ಮಾಡು ಅಂತ ಹೇಳ್ತಾ ಇದ್ದು. ಬಟ್ ಅವತ್ತು ಏನೋ ಗೆಸ್ ಮಾಡಿದೆ, ನೀನು ಇವತ್ತು ಮಾಡಿದೀಯಾ, ನಂಗೆ ಸ್ಮೆಲ್ ಬರ್ತಾ ಇದೆ, ನಂಗೆ ಜಾಮೂನ್ ಕೊಡು ಅಂತ ಹೇಳಿ. ಸೊ ಹಾಗಾಗಿ ಅವ್ರು ಕೇಳಿದ ತಕ್ಷಣ ಜಾಮೂನ್ ಹಾಕ್ಕೊಟ್ಟೆ. ಸೊ ತಿನ್ಕೊಂಡ್ರು. ಹಾಗೆ ನನ್ನ ಮಗ ಅವತ್ತು ಪೆನ್ ಹಿಂದ್ಗಡೆ ಇರೋಂಥ ಕ್ಯಾಪನ್ನು ನುಂಗ್ಬಿಟ್ಟಿದ್ನಂತೆ. ಸ್ವಲ್ಪ ಅವನು ತುಂಬ ಪೋಖ್ರಿ ಅಂದರೆ ಮೊದಲಿನಷ್ಟಿಲ್ಲ, ಅವಾಗ ಸ್ವಲ್ಪ ಕಡಿಮೆ ಆದರೂ ತುಂಬ ಕಾಯಬೇಕಾಗತ್ತೆ ಮಕ್ಕಳನ್ನ. ಸೊ ಹಾಗಾಗಿ ಸ್ಕೂಲಿಂದ ಕಾಲ್ ಮಾಡಿದರು, ಹೀಗೆ ನುಂಗ್ಬಿಟ್ಟಿದ್ದಾನೆ ಎಂತ ಮಾಡೋದು ಅಂತ ಹೇಳಿ. ನನಗೆ ಕೈಕಾಲು ಬಿಟ್ಟಾಗ್ಬಿಡ್ತು, ಎಂತ ಮಾಡೋದು ಅಂತ ಹೇಳಿ ಡಾಕ್ಟ್ರಿಗೆ ಕಾಲ್ ಮಾಡಿದೆ. ಡಾಕ್ಟ್ರು ಹೇಳಿದರು, ತೊಂದರೆ ಇಲ್ಲ, ಸಣ್ಣ ಕ್ಯಾಪಲ್ಲ, ಒಂದು ಸ್ವಲ್ಪ ಬಾಳೆಹಣ್ಣು ಇಲ್ಲ ಅಂತಂದರೆ ನೀರು ಜಾಸ್ತಿ ಕೊಡಿ, ಮೋಷನಲ್ಲಿ ಹೋಗುತ್ತೆ ಅಂತ ಹೇಳಿ. ಸೊ ಸಣ್ಣದಿರುವಾಗ ಒಂದ್ಸತಿ ಮಾಡಿದ, ತುಂಬ ಬೀಡ್ಸ್ ತಿಂದ್ಬಿಟ್ಟಿದ್ದ, ಎಂತ ಮಾಡೋದಂತ ಗೊತ್ತಾಗಿರಲಿಲ್ಲ. 1.5 ವರ್ಷ 2 ವರ್ಷ ಆಗಿತ್ತು ಅನಿಸುತ್ತೆ. ಹಾಗೆ ಅದು ಮೋಷನಲ್ಲಿ ಹೋಗಿತ್ತು. ಸೊ ಹಾಗಾಗಿ ಈ ಸತಿ ನಾನು ಅಷ್ಟೊಂದು ಹೆದರ್ಕೊಳಕ್ಕೆ ಹೋಗಲಿಲ್ಲ. ಯಾಕಂತಂದರೆ ಅದು ಹಿಂದ್ಗಡೆ ಕ್ಯಾಪ್ ಆಗಿರೋದ್ರಿಂದ
ಎಲ್ಲೂ ಬ್ಲಾಕ್ ಆಗುವಂಥ ಚಾನ್ಸಸ್ ಇರೋದಿಲ್ಲ ಅಂತ ಹೇಳಿ ಸೊ 2-3 ಡೇಸ್ ನಾನು ಕೂಡ ನೋಡಿದೆ, ಏನೂ ಆಗಲಿಲ್ಲ. ಇವಾಗ ಹುಷಾರಾಗಿದ್ದಾನೆ. ನಾನಿಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪನ್ನು ತೊಗೊಂಡು ಬಂದು ಇಟ್ಕೊಂಡಿದ್ದೆ, ಅದನ್ನು ಕ್ಲೀನಾಗಿ ನೋಡಿಬಿಟ್ಟು ಇನ್ನು ಬಿಡಿಸೋಣ ಅಂತ ಹೇಳಿ. ತುಂಬ ಒಳ್ಳೆ ಬೆನಿಫಿಟ್ಸ್ ಇರೋದ್ರಿಂದ ನುಗ್ಗೆ ಸೊಪ್ಪಿನಲ್ಲಿ ಡೈರೆಕ್ಟಾಗಿ ಮಕ್ಕಳು ತಿನ್ನೋದಿಲ್ಲ, ಹಾಗೆ ನಾವು ಕೂಡ ತಿನ್ನೋದಿಲ್ಲ. ಸೊ ಹಾಗಾಗಿ ಇಮ್ಯುನಿಟಿ ಪವರ್ ತುಂಬಾ ಹೆಚ್ಚಾಗುತ್ತೆ ಮಕ್ಕಳಿಗೆ ಇದನ್ನು ಜಾಸ್ತಿ ಕೊಡ್ತಾ ಇದ್ದರೆ. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡು ಬಂದು ಬಿಡಿಸಿ ಈಗ ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಮಕ್ಕಳಿಗೆ ಮಾಡಿಕೊಡುವಂಥ ಏನಾದರೂ ಈ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಡ್ತಾ ಇರ್ತೀವಲ್ಲ, ಸೊ ಅದರಲ್ಲಿ ಹಾಗೆ ಟಿಫನಲ್ಲಿ ಸೊ ಅದರಲ್ಲೆಲ್ಲ ಸ್ವಲ್ಪ ಹಾಕಿ ಕೊಟ್ಟರೆ ಸೊ ಮಕ್ಕಳು ಗೊತ್ತಾಗೋದಿಲ್ಲ, ಹಾಗೆ ಟೇಸ್ಟು ಕೂಡ ತುಂಬ ಡಿಫ್ರೆಂಟ್ ಇರೋದಿಲ್ಲ. ಸೊ ಹಾಗಾಗಿ ಹಾಕ್ಕೊಡ್ಬೋದು ಅಂತ ಹೇಳಿ ನಾನು ಇವಾಗ ಒಳ್ಳೆ ಬಿಸಿಲಾಗಿರೋದ್ರಿಂದ ಒಣಗಿಸಿ ಪೌಡ್ರ್ ಮಾಡಿಟ್ಕೋತಾ ಇದ್ದೀನಿ. ಹಾಗೆ ಇದರೊಟ್ಟಿಗೆ ಸ್ವಲ್ಪ ಬೇವಿನ ಸೊಪ್ಪನ್ನು ಅಂದರೆ ಕರಿಬೇವು ಸೊಪ್ಪನ್ನು ಕೂಡ ಪೌಡ್ರ್ ಮಾಡಿಟ್ಕೊಂಡ್ರೆ ಇನ್ನು ಮಳೆಗಾಲದಲ್ಲಿ ಕಷ್ಟ ಆಗುತ್ತೆ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಇವಾಗಲೇ ಅದನ್ನು ಕೂಡ ಮಾಡಿಟ್ಕೊಳ್ಳೋಣ ಅಂತ ಹೇಳಿ ನೀವು ಕೂಡ ಈ ಬಿಸಿಲಲ್ಲಿ ಈ ಥರ ಪೌಡ್ರ್ ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ಕೊಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ. ನನಗೆ ಮಧ್ಯದಲ್ಲಿ ಬಟ್ಟೆ ತುಂಬ ಬರ್ತಾ ಇರುತ್ತೆ, ಸೊ ಹಾಗಾಗಿ ರೆಸ್ಟೇ ಇರೋದಿಲ್ಲ. ಈ ಕಡೆ ಮಕ್ಕಳು, ಈ ಕಡೆ ಕೆಲಸದವರು, ಈ ಕಡೆ ಬಟ್ಟೆ ಹೊಲಿಯೋದು ಅಂದ ತಕ್ಷಣ ತುಂಬಾ ಒಂಥರ ಇದಾಗ್ಬಿಡುತ್ತೆ, ನನಗೆ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ನನಗೆ ಜಾಸ್ತಿ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗೋದಿಲ್ಲ. ಅಂದರೆ ನನಗಿದೊಂಥರ ಹಾಬಿ, ಹಾಗಾಗಿ ನಾನು ಇದನ್ನು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಅಟ್ಲೀಸ್ಟ್ ಒಂದು 3-4 ಡೇಸ್ ಇಲ್ಲ 5 ಡೇಸ್ ಹೀಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ಸತಿ ಅಂತೂ ತುಂಬಾ ಕಷ್ಟ ಆಯಿತು ಅಪ್ಲೋಡ್ ಮಾಡೋಕ್ಕೆ ವಿಡಿಯೋನ. ಹಾಗೆ ಮಕ್ಕಳು ಸಾಯಂಕಾಲ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಬೇಕೇ ಬೇಕು ಅಂತ ಹೇಳಿ ತುಂಬ ಹಠ ಮಾಡ್ತಿರ್ತಾರೆ. ಪಾಪ ಅವ್ರು ಕೇಳುವಾಗ ನನಗೆ ಬೇಜಾರಾಗುತ್ತಲ್ಲ, ಸೊ ಹಾಗಾಗಿ ಇದರಲ್ಲೇ ಏನಾದರೂ ಮಾಡಿಕೊಡೋಣ ಅಂತ ಹೇಳಿ ನನಗೆ ಕ್ಯಾಬೇಜ್, ಕ್ಯಾಪ್ಸಿಕಮ್ ಹಾಗೆ ಬೀನ್ಸ್ ಇತ್ತು, ಹಾಗೆ ಕೊತ್ತಂಬರಿ ಸೊಪ್ಪಿತ್ತು. ಇಷ್ಟನ್ನು ಮಾತ್ರ ಒಂದೇ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿ ನಾನು ಸ್ವಲ್ಪ ಫ್ರೈ ಮಾಡಿಕೊಂಡು ಉಪ್ಪನ್ನು ಕೂಡ ಹಾಕ್ತೆ, ಯಾಕಂದರೆ ಬೇಗ ಬೇಯುತ್ತೆ ಅಂತ ಹೇಳಿ. ಅದ್ರ ಜೊತೆಗೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸನ್ನು ಹಾಕ್ತಿದ್ದೀನಿ, ಹಾಗೆ ಸ್ವಲ್ಪ ಸೋಯಾ ಸಾಸನ್ನು ಹಾಕ್ತಿದ್ದೀನಿ. ಜಾಸ್ತಿ ಹಾಕಿದರೆ ಸ್ವಲ್ಪ ಹುಳಿಯಾಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ ಅಂತಂದರೆ ಇದರಲ್ಲಿ ನಾನು ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ಖಾರ ಇರೋದಿಲ್ಲ, ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ ಆರಿಗಾನೋ ಸ್ವಲ್ಪ ಹಾಕ್ತಾ ಇದ್ದೀನಿ, ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ. ಹಾಗೆ ಇಷ್ಟೇ ಹಾಕಿದರೆ ಸಾಕಾಗುತ್ತಾ ಅಂತ ಹೇಳಿ ಮತ್ತೆ ನನಗೆ ಡೌಟ್ ಆಯಿತು. ಸೊ ಹಾಗಾಗಿ ಇಲ್ಲಿ ತುರಿದಿರುವಂಥ ಚೀಸನ್ನು ಹಾಕ್ತಿದ್ದೀನಿ. ಹಾಗೆ ಇಲ್ಲಿ ನಾನು ಬೆಳಗ್ಗೆ ಮಾಡಿಟ್ಟಂಥ ಚಪಾತಿ ಹಿಟ್ಟಿತ್ತು, ಸೊ ಹಾಗಾಗಿ ಅದನ್ನೇ ನಾನಿಲ್ಲಿ ಚಪಾತಿನ ಲಟ್ಟಿಸ್ಕೊಂಡು ಮಧ್ಯದಲ್ಲಿ ಈ ಥರ ನಾನು ಮಾಡಿಟ್ಕೊಂಡಿರೋವಂಥ ವೆಜಿಟೇಬಲನ್ನು ಹಾಕಿ ಸೊ ಅದನ್ನು ಫಿಲ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಫಿಲ್ ಮಾಡಬೇಕು ಅಂತಂದರೆ ಇದು ಹೀಗೆ ಅಂಟ್ಕೊಂಡ್ಬಿಡೋದಿಲ್ಲ, ಹಾಗಾಗಿ ಇಲ್ಲೊಂದು ಸ್ವಲ್ಪ ನಾನು ಗೋಧಿ ಹಿಟ್ಟಿಗೆ ನೀರನ್ನು ಹಾಕಿ ಕ್ರೀಮ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಚ್ಕೊಂಡ್ರೆ ನಾವು ಮಾಡಿರುವಂಥ ಏನು ಪಪ್ಸ್ ಇದು ಮಾಡಿರ್ತೀವಲ್ಲ, ಸೊ ಅದು ಬಿಟ್ಕೊಳ್ಳೋದಿಲ್ಲ, ಈ ಥರ ಲೇಯರ್ ಬಿಟ್ಕೊಳ್ಳೋದಿಲ್ಲ. ಇಲ್ಲ ಅಂತಂದರೆ ಟಪ್ ಅಂತ ಓಪನ್ ಆಗಿ ಎಣ್ಣೆ ಹೊರಗಡೆ ಬಂದುಬಿಡುತ್ತೆ ಎಲ್ಲ ತರಕಾರಿ ಹಾಕಿರೋದು. ಸೊ ಹಾಗಾಗಿ ಈ ಥರ ಒಂದು ಮಾಡಿ ಏನೋ ಪ್ರಾಬ್ಲಮ್ ಆಗೋದಿಲ್ಲ. ಎಣ್ಣೆ ಕಾದಿನ ಅಂತ ನೋಡಿಕೊಂಡು ನಾನಿಲ್ಲಿ ಒಂದೊಂದನ್ನೇ ಹಾಕ್ತಾ ಇದ್ದೀನಿ. ಒಂದು 6 ಏನೋ ಆಯ್ತು ಅಷ್ಟೇ. ನಾನು ಸ್ವಲ್ಪ ಮಾಡಿದ್ರು ಕೂಡ ಅದೊಂಥರ ತಿಂದರೆ ಫುಲ್ ಮನಸ್ಫೂರ್ತಿಯಾಗಿ ಒಂಥರ ಹೊಟ್ಟೆ ತುಂಬ ಥರ ಇರಬೇಕು. ಮಕ್ಕಳು ಎರಡೆರಡನ್ನ ತಿಂದರು ಸ್ವಲ್ಪ ಸಾಸ್ ಹಾಕ್ಕೊಂಡು. ನಾನು ಡೈಲಿ ಮಾಡೋಕ್ಕೆ ಹೋಗೋದಿಲ್ಲ, ಪಾಪ ಅವರು ತುಂಬ ದಿನಕ್ಕೊಂದೊಂದ್ಸತಿ ಕೇಳ್ತಾ ಇರ್ತಾರೆ ಬೇಕು ಬೇಕು ಅಂತ ಹೇಳಿ. ಸೊ ಹಾಗಾಗಿ ಮಾಡಿಕೊಟ್ಟೆ, ತುಂಬ ಚೆನ್ನಾಗಿತ್ತು. ನೀವು ಕೂಡ ಇದ್ದಿದ್ರಲ್ಲ ಈ ಥರ ಮಾಡಿಕೊಡಿ, ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.